ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಎಲ್ಲಿಯವರೆಗೆ ನಾವು ನಕಾರಾತ್ಮಕ ಚಿಂತನೆಗಳಿಗೆ ನಮ್ಮೊಳಗೆ ಪ್ರವೇಶಿಸಲು ಅನುಮತಿ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾವು ಜೀವನದಲ್ಲಿ ಸೋಲುವುದಿಲ್ಲ. ನಕಾರಾತ್ಮಕ ಶಕ್ತಿಯನ್ನು ನಾವು ಬೆಳೆಸ್ಕೋಬಾರ್ದು. ಚಿಂತನೆಗಳಿಗೆ ಅವೇ ಪ್ರವೇಶ ಕೊಡಬಾರ್ದು. ನಕಾರಾತ್ಮಕ ಶಕ್ತಿಗೆ ಆವಾಗ ನಾವು ಜೀವನದಲ್ಲಿ ಯಾವಾಗಲೂ ಸೋಲೋದಿಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಹಸುವಿನ ಬಗ್ಗೆ, ಎಷ್ಟು ಒಳ್ಳೆಯದು ಹಸು ಇದ್ದರೆ ಮನೆಯಲ್ಲಿ ಅನ್ನೋದ್ರ ಬಗ್ಗೆ, ನಾವು ಏನೇನು ಅದರಿಂದ ಲಾಭ ಅನ್ನೋದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಹಸುವಿನ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನ ನಾವು ತಿಳ್ಕೊಳ್ಳೋಣ. ಈಗ ಹಸು ನಿಂತು ಶಾಂತಿಯಿಂದ ಉಸಿರಾಡುವ ಸ್ಥಳ, ವಾಸ್ತು ದೋಷಗಳನ್ನು ನಿವಾರಣೆಯಾಗತ್ತೆ ಅಲ್ಲಿ. ಹಸು ಸಂತೋಷದಿಂದ ಮೇಯಲು ಪ್ರಾರಂಭಿಸುವ ಸ್ಥಳ, ದೇವಿ ದೇವತೆಗಳ ಹೂವಿನ ಮಳೆಗೆರೆಯುತ್ತಾರೆ. ಹಸುವಿನ ಕುತ್ತಿಗೆಗೆ ಗಂಟೆ ಕಟ್ಟಬೇಕು. ಹಸುವಿನ ಕುತ್ತಿಗೆಗೆ ಕಟ್ಟಿದ ಗಂಟೆಯ ಬಾರಿಸುವಿಕೆಯನ್ನು ಗೋ ಆರತಿ ಎಂದು ಪರಿಗಣಿಸಲಾಗುತ್ತದೆ. ಹಸುವನ್ನು ಸೇವಿಸುವ ಮತ್ತು ಪೂಜಿಸುವ ವ್ಯಕ್ತಿಗೆ ಹಸು ಅವನಿಗೆ ಬರುವ ಎಲ್ಲ ರೀತಿಯ ವಿಪತ್ತುಗಳನ್ನು ದೂರ ಮಾಡುತ್ತೆ. ಹಸುವಿನ ಗೊರಸಿನಲ್ಲಿ ಸರ್ಪದೇವರು ವಾಸಿಸುತ್ತಾನೆ. ಹಸು ಅಲೆದಾಡುವ ಸ್ಥಳಕ್ಕೆ ಹಾವುಗಳು ಮತ್ತು ಚೇಳುಗಳು ಅಲ್ಲಿಗೆ ಬರೋದಿಲ್ಲ ಅಂತ ವಾಡಿಕೆ ಇದೆ. ಲಕ್ಷ್ಮೀದೇವಿ ಹಸುವಿನ ಸಗಣಿಯಲ್ಲಿ ವಾಸ ಮಾಡೋದ್ರಿಂದ ಅದಕ್ಕೇ ಗೋಮೆ ಮನೆಯಲ್ಲಿ ಯಾವಾಗಲೂ ಇಡ್ತಿದ್ದು. ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ ಮತ್ತು ಇನ್ನೊಂದು ಕಣ್ಣಿನಲ್ಲಿ ಚಂದ್ರ ವಾಸಿಸುತ್ತಾನೆ. ಹಸುವಿನ ಹಾಲಿನಲ್ಲಿ ಚಿನ್ನದ ಅಂಶವಿದ್ದು ಇದು ರೋಗಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. ಹನುಮಂತನು ಹಸುವಿನ ಬಾಲದಲ್ಲಿ ವಾಸಿಸುತ್ತಾನೆ. ಯಾರಾದರೂ ಕಟ್ಟ ಕಣ್ಣಿನಿಂದ ಪ್ರಭಾವಿತರಾಗಿದ್ದರೆ ಹಸುವಿನ ಬಾಲದಿಂದ ಕೆಟ್ಟ ದೃಷ್ಟಿ ಕೊಡಿಸುವ ಮೂಲಕ ಕೆಟ್ಟ ಕಣ್ಣನ್ನು ತೆಗೆದು ಹಾಕಬಹುದು. ಹಸುವಿನ ಹಿಂಭಾಗದಲ್ಲಿ ಎತ್ತರಿಸಿದ ಗೂನು ಇರುತ್ತದೆ. ಈ ಗೂನುಗಳಲ್ಲಿ ಸೂರ್ಯ, ಕೇತು, ನಾಡಿ ಇರುತ್ತದೆ. ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಹಸುವಿನ ಗೂನು ಉಜ್ಜುವುದರಿಂದ ರೋಗಗಳು ನಾಶವಾಗುತ್ತೆ. ಹಸುವಿಗೆ ಮೇವು ನೀಡುವುದರಿಂದ 33 ಕೋಟಿ ದೇವರು ಮತ್ತು ದೇವತೆಗಳಿಗೆ ಆಹಾರವನ್ನು ಅರ್ಪಣೆ ಮಾಡಿದಾಗೆ ಆಗತ್ತೆ. ವ್ಯಕ್ತಿಯ ವಿಧಿ ರೇಖೆಯ ಸ್ಪಷ್ಟವಾಗಿದ್ದರೆ ಈ ವ್ಯಕ್ತಿಯು ತನ್ನ ಅಂಗೈಯಲ್ಲಿ ಬೆಲ್ಲವನ್ನು ಇಟ್ಟು ಹಸು ಅದನ್ನು ತನ್ನ ನಾಲಿಗೆಯಿಂದ ನೆಕ್ಕುವಂತೆ ಮಾಡಬೇಕು. ಹಸು ಅಂಗೈಯ ಮೇಲೆ ಇಟ್ಟಿರುವ ಬೆಲ್ಲವನ್ನು ತನ್ನ ನಾಲಿಗೆಯಿಂದ ನೆಕ್ಕುವುದರಿಂದ ಆ ವ್ಯಕ್ತಿಯ ಸಪ್ತವಿಧಿ ರೇಖೆಯು ತೆರೆಯುತ್ತೆ. ಹಸುವಿನ 4 ಕಾಲುಗಳ ಮೂಲಕ ಅದು ಪರಿಕ್ರಮ ಮಾಡುವುದರಿಂದ ವ್ಯಕ್ತಿಯು ಭಯದಿಂದ ಮುಕ್ತನಾಗುತ್ತಾನೆ. ಹಸುವಿನ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಿದ ಪಂಚಗವ್ಯವು ಸಾವಿರಾರು ರೋಗಗಳಿಗೆ ಔಷಧಗಳಾಗಿದೆ. ಇದನ್ನು ಸೇವಿಸುವುದರಿಂದ ಗುಣಪಡಿಸಲಾಗದ ರೋಗಗಳು ಗುಣವಾಗುತ್ತೆ. ಮಹಾನ್ ವಿದ್ವಾಂಸ ಮತ್ತು ಧರ್ಮರಕ್ಷಕ ಗೋಕರ್ಣ ಮಹಾರಾಜರು ಹಸುವಿನ ಗರ್ಭದಿಂದ ಜನಿಸಿದರು. ದೇವರು ಮತ್ತು ದೇವತೆಗಳು ಹಸುವಿನ ಸೇವೆ ಮಾಡಲು ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಹಸು ಕರುವಿಗೆ ಜನ್ಮ ನೀಡಿದಾಗ ಬಂಜೆತನ ಹೊಂದಿರುವ ಮಹಿಳೆಗೆ ಮೊದಲು ಹಾಲು ನೀಡಿದರೆ ಅವಳು ಬಂಜೆತನ ನಿವಾರಣೆಯಾಗುತ್ತದೆ. ಆರೋಗ್ಯವಂತ ಹಸುವಿನ 2 ತೊಲ ಗೋಮೂತ್ರವನ್ನು 7 ಪದಗಳಲ್ಲಿ ಬಟ್ಟೆಯ ಮೂಲಕ ಶೋಧಿಸಿ ಪ್ರತಿದಿನ ಸೇವಿಸಿದರೆ ಎಲ್ಲ ರೋಗಗಳು ಗುಣವಾಗುತ್ತದೆ. ಅಂದರೆ ನಾಟಿ ಹಸು ಆಗಬೇಕು, ಸೀಮೆ ಹಸು ಅಲ್ಲ. ಹಸುವಿನ ತಾಯಿ ಯಾರನ್ನು ಪ್ರೀತಿಯಿಂದ ನೋಡುತ್ತಾರೋ ಅವರ ಮೇಲೆ ತನ್ನ ಆಶೀರ್ವಾದವನ್ನು ಸೇರಿಸ್ತಾಳೆ. ಇದನ್ನು ಸುಧೀರ್ ಶ್ರೀ ಜಾಧವ್ ಅನ್ನೋರು ವಾಟ್ಸಪ್ಪಲ್ಲಿ ಕಳಿಸಿದರು. ಅದನ್ನು ಎಲ್ಲರೂ ತಿಳ್ಕೋಬೇಕು. ಹಸುವಿನ ಬಗ್ಗೆ ನಮ್ಮ ಗೋ ಅಂದರೆ ನಮ್ಮ ಹಿಂದೂಗಳ ದೇವತೆ, ಅದು ಗೊತ್ತಾಯ್ತಾ. ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಇವೆಲ್ಲ ನಮಗೆ ಲಾಭ ಇದೆ. ಅದರಿಂದ ಗೋರಕ್ಷಣೆ ನಾವು ಮಾಡಲೇಬೇಕು, ಗೊತ್ತಾಯ್ತಾ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 9/7/2025 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಶುಕ್ಲಪಕ್ಷ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ. ತಿಥಿ ಚತುರ್ದಶಿ ರಾತ್ರಿ 12:41. ನಕ್ಷತ್ರ ಮೂಲ ರಾತ್ರಿ 4:53. ಮಳೆ ಪುನರ್ವಸು 2ನೇ ಪಾದ. ರಾಹುಕಾಲ 12:28ರಿಂದ 2 ಗಂಟೆ 4 ನಿಮಿಷ ತನಕ ಇದೆ. ಗುಳಿಕ ಕಾಲ 10:22ರಿಂದ 12:28 ತನಕ ಇದೆ. ಯಮಗಂಟ ಕಾಲ 7:40ರಿಂದ 9:16 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಗೊತ್ತಾಯ್ತಾ. ನಮ್ಮ
ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಇದು ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.